ಶ್ರಮ ಜಾಸ್ತಿ ಲಾಭ ಕಡಿಮೆ ಎನ್ನುವರಿಗೆಲ್ಲ ಕುಂದಾಪುರದ ಈ ರೈತ ಮಾದರಿ. ಇವರು ವೈಜ್ಞಾನಿಕ ಕೃಷಿಯ ಮೂಲಕ ಬಿಲಿಯನರ್ ಆಗಿದ್ದಾರೆ. ಕೃಷಿಯಿಂದಲೇ ವಾರ್ಷಿಕ 1 ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆಸುವ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕ ಹೈನೋದ್ಯಮಿ ರಮೇಶ್ ನಾಯ್ಕ್ ಅವರು ಕೇಂದ್ರ ಸರ್ಕಾರ ನೀಡುವ ಬಿಲಿಯನರ್ ರೈತ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ನಾನು ರಮೇಶ್ ನಾಯ್ಕ್, ಕಾಮಾಕ್ಷಿ ಫಾರ್ಮ್ಸ್, ಶಾನಾಡಿ, ಕೆದೂರು, ತೆಕ್ಕಟ್ಟೆ. ಇದು ಒಟ್ಟು 13 ಎಕರೆ ಜಾಗವನ್ನು ಇದು ಒಳಗೊಂಡಿದೆ. ಈ ತೋಟ ಅನ್ನುವಂಥದ್ದು ಪ್ಯೂರಾಗಿ ಎಕ್ಸಾಟಿಕ್ ಫ್ರೂಟ್ಸ್, ಅಂದರೆ ಉಪ ಉಷ್ಣವಲಯದ ವಿದೇಶಿ ಹಣ್ಣುಗಳ ತೋಟ. ಬೇರೆ ಎಲ್ಲ ತೋಟದ ಹಾಗೆ ಅಡಿಕೆ, ತೆಂಗು ಇದು ಯಾವುದಲ್ಲ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೋದು, ರಂಬುಟಾನ್ ಒಂದು 850 ಇದೆ, ಹಲಸಿದೆ 250. ಹಲಸಿನಲ್ಲಿ ನೀವು ನೋಡ್ಬೋದು ಡೆಂಗ್ ಸೂರ್ಯ, ಹಾಗೆ ಮನ್ಮೋಹನ್, ವಿಯೆಟ್ನಾಂ ಸೂಪರ್ ಅರ್ಲಿ, ಅದೇ ರೀತಿ ಪ್ರಕಾಶ್ ಚಂದ್ರ, ಹಾಗೆ ಸಿಂಗಾಪುರ್ ಎಬಿ. ಈ 4 ವೆರೈಟಿಗಳನ್ನು ನೀವು ಪ್ರಮುಖವಾಗಿ ಇಲ್ಲಿ ನೋಡ್ಬೋದು. ಅದೇ ರೀತಿ ಡ್ಯೂರಿಯನ್ ಇದೆ, ಒಂದು 25ರಿಂದ 30, ಒಂದು 50 ಮ್ಯಾಂಗೋಸ್ಟಿನ್ ಇದೆ. ಅದೇ ರೀತಿಯಲ್ಲಿ ಒಂದು ಬೇರೆ ಬೇರೆ ಹಣ್ಣಿನ ಗಿಡಗಳು ಒಂದು 4-5 ಇರುವಂಥದ್ದು ಒಟ್ಟು ಒಂದು 50-60 ಇದೆ. ಒಟ್ಟು ಸುಮಾರು 1600ಕ್ಕಿಂತ ಹೆಚ್ಚು ಗಿಡಗಳು ಇಲ್ಲಿದೆ. ಇದರಲ್ಲಿ ಈ ತೋಟದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ಎಲ್ಲ ಗಿಡಗಳು 22 ಅಡಿ ಅಂತರದಲ್ಲಿದೆ. ತುಂಬ ವೈಜ್ಞಾನಿಕವಾಗಿ ಸಂದರ್ಶನವನ್ನು ಮಾಡಿ ಬೇರೆ ಬೇರೆ ಕಡೆ ಹೋಗಿ ನೋಡಿ ಈ ತೋಟವನ್ನು ನಾವು ಮಾಡಿರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ನಾವು ಹೇಳಬೇಕಂತ ಹೇಳಿದರೆ, ಮೊದಲು ನಾವು ತೋಟ ನೋಡಿದ್ದು ಲೀಲಾ ನರ್ಸರಿ ಅಂತ ಹೊಸಮಾರು, ಕಾರ್ಕಳ ಶಿವಾನಂದ ಶೆಣೆಯವರು. ರಂಬುಟಾನಿಗೆ ನಮ್ಗೆ ಪ್ರಮುಖವಾಗಿ ಚಂದ್ರಶೇಖರ್ ಚೌಟ, ಮಿಯಪ್ಪದವು, ಮಂಜೇಶ್ವರ ಇವರು ನಮಗೆ ಗೈಡೆನ್ಸು. ಹಲಸಿಗೆ ಗುರುರಾಜ್ ಬಾಳ್ತಿಲ್ಲಾಯರು, ಮತ್ತು ಬೇರೆ ಸೈಂಟಿಫಿಕ್ ಇದಕ್ಕೆಲ್ಲ KVK ಬ್ರಹ್ಮಾವರ ಧನಂಜಯ್ ಸರ್ ಮತ್ತು ಚೈತನ್ಯ ಸರ್ ಅವರು ನಮ್ಗೆ ಇದಕ್ಕೆ ಸಹಕಾರ ನೀಡಿದ್ದಾರೆ. ಈ ತೋಟ ಸುಮಾರು 1 ಇಂಚು ನೀರಿನಲ್ಲಿ ಈ ತೋಟ ನಡೀತಾ ಇದೆ. ನೀವು ಗಮನಿಸ್ಬೋದು, ಕೇಜೆಟ್ ಹಾಕಿದೆ. ಎಷ್ಟು ನೀರು ಬೇಕು ಅಷ್ಟು ನೀರು ಕೊಟ್ಟು ಈ ತೋಟವನ್ನು ಮಾಡ್ತಾ ಇದ್ದಾವೆ. ಹಾಗೆ ಗಿಡ ನಡುವಾಗ 4 ಅಡಿ ಹೊಂಡ ತೆಗೆದು ಅದಕ್ಕೆ ಕಂಪೋಸ್ಟ್ ಗೊಬ್ಬರ ಹಾಕಿದೆ. ಕುರಿ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ ಇರ್ಬೋದು, ಹರಳಿಂಡಿ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಗಿಡವನ್ನು ಮೇಲ್ ನಟ್ಟಿದ್ದೇವೆ. ಹಾಗಾಗಿ 1000 ಗಿಡ ನಟ್ಟರೆ 1000 ಗಿಡ ಸಹ ಉಳಿದಿದೆ. ಈ ತೋಟದ ಒಂದು ವಿಶೇಷತೆ. ಇನ್ನೊಂದು ಗಮನಿಸ್ಬೋದು ನೀವು, ಇಡೀ ತೋಟದಲ್ಲಿ ಇಂಗು ಗುಂಡಿ ಇದೆ. ಗಿಡದಿಂದ ಬಿಟ್ಟು ಒಂದು 5 ಫೀಟ್ ಮುಂದೆ ಇಡೀ 13 ಎಕರೆಯಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಇದೆ. ಹಾಗಾಗಿ ಮಳೆಗಾಲದಲ್ಲಿ ಇಲ್ಲಿ ನೀರು ಹರಿದು ಹೋಗುವುದಿಲ್ಲ, ಹೆಚ್ಚಾಗಿ ನಿಂತೆ ಹೋಗ್ತದೆ ನೀರು. ಇನ್ನು ಅಂಥ ತೀರ ಮಳೆ ಬಂದ್ರೆ ಮಾತ್ರ ಹೊರಗೆ ಹೋಗ್ತದೆ, ಬಿಟ್ಟರೆ ಮತ್ತು ಅಷ್ಟು ನೀರು ಇಲ್ಲೇ ನಿಲ್ತದೆ. ಮತ್ತು ನೀವು ಗಮನಿಸ್ಬೋದು, ಸಾವಯವ ಹೊದಿಕೆ ಇದೆ, ಏನು ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತ ಹೇಳ್ತಾರೆ. ಆ ಮಲ್ಚಿಂಗನ್ನು ನಾವು ಮಾಡ್ತೇವೆ. ಇನ್ನೊಂದು ಇಲ್ಲಿ ವಿಶೇಷ ಏನಂತ ಹೇಳಿದರೆ, ಜೀವಕ್ಕೆ ಹಾನಿಕರವಾದ ಯಾವುದೇ ರಾಸಾಯನಿಕಗಳನ್ನು ನಾವಿಲ್ಲಿ ಉಪಯೋಗಿಸೋದಿಲ್ಲ. ಒಂದು ಅಂತ ಹೇಳಿದರೆ 100% ಸಾವಯವ ಅಂತ ಹೇಳೋದಿಲ್ಲ, ಯಾಕಂದರೆ ಇನ್ನು ಆ ಮಟ್ಟಕ್ಕೆ ನಾವು ಹೋಗ್ಲಿಕ್ಕಿದೆ. ಆದರೆ ಒಂದು 90-95% ಸಾವಯವ ಇದೆ. ಪ್ರಮುಖವಾಗಿ ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಕೃಷಿ ಅನ್ನುವಂಥದ್ದು ಬರೇ ಅಡಿಕೆ ಮತ್ತು ತೆಂಗು ಅಥವಾ ಬಾಳೆ ಏನಾದರೂ ಒಂದು ಸಣ್ಣ ಪುಟ್ಟ, ನಮ್ಮಲ್ಲಿ ಹೆಚ್ಚಾಗಿ ಅಡಿಕೆ ಮತ್ತು ತೆಂಗನ್ನು ಮಾತ್ರ ಕೃಷಿ ಅಂತ ಹೇಳ್ತಾರೆ. ಆದರೆ ಅದಲ್ಲ, ದಿಸ್ ಎ ಕಮರ್ಷಿಯಲ್ ಕ್ರಾಪ್. ಯಾಕಂತ ಹೇಳಿದರೆ, ಒಬ್ಬ ಬಿಸ್ನೆಸ್ ಮ್ಯಾನು ಯಾವ ಕೃಷಿಯನ್ನು ಮಾಡಬೇಕು ಆ ಕೃಷಿಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಈಗ ನೀವು ನೋಡ್ಬೋದು, ರಂಬುಟಾನ್ ಗಿಡ ನಮ್ಮ ಲೆಕ್ಕದಲ್ಲಿ ಇನ್ನೊಂದು 2-3 ವರ್ಷ ಬಿಟ್ಟು ಒಂದೊಂದು ಗಿಡದಲ್ಲಿ ಅದು 40-50 kg ಬರಬೇಕು. ಆವಾಗ ಸುಮಾರು 150 ರೂಪಾಯಿ ಅಂತ ಹೇಳಿದ್ರೆ ಒಂದು 5,000-6 ಸಾವಿರ ರೂಪಾಯಿ ಒಂದು ಗಿಡಕ್ಕೆ ಅದರಲ್ಲಿ ಬರಬೇಕು. ಹಲಸು ಸಹ ಹಾಗೆ. ಹಲಸನ್ನು ನೀವು ಗಮನಿಸಿದರೆ ಸುಮಾರು ಇನ್ನೊಂದು 3-4 ವರ್ಷ ಬಿಟ್ಟು ಅದರೂ ಸಹ ಒಂದೊಂದು ಗಿಡದಲ್ಲಿ 4,000-5 ಸಾವಿರ ರೂಪಾಯಿ ಆದಾಯ ಬರಬೇಕು. ಹೀಗೆ ಈ ತೋಟವನ್ನು ವೈಜ್ಞಾನಿಕವಾಗಿ ಹಾಗೆ ಆರ್ಥಿಕವಾಗಿ ಸಹ ರೈತ ಇದನ್ನು ಹೇಗೆ ಮಾಡ್ಬೋದು ಇದನ್ನೆಲ್ಲ ಆಲೋಚನೆ ಮಾಡಿಯೇ ಈ ತೋಟವನ್ನು ಮಾಡಿರುವಂಥದ್ದು.
ಇನ್ನು ಇದರಲ್ಲಿ ಮುಂದೆ ಎಗ್ರಿ ಟೂರಿಸಂ ಮಾಡಬೇಕು. ಅಂದರೆ ಇಲ್ಲಿ ಕೃಷಿಯನ್ನು ಕಲಿಯುವವರಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಹೊಸ ಹೊಸ ಕೃಷಿಯನ್ನು ಅವ್ರು ಕಲಿಬೇಕು, ಇಲ್ಲಿ ಬಂದು ಉಳಿದು ಕಲಿಬೇಕು. ಈ ರೀತಿಯ ಒಂದು ಆಲೋಚನೆ ಸಹ ನಮ್ಮದಿದೆ. ಇದಂತ ಹೇಳಿದರೆ ಒಬ್ಬ ವ್ಯಾಪಾರಿ ವ್ಯಾಪಾರದ ಲಾಭವನ್ನು ಕೃಷಿಯಲ್ಲಿ ಪಡಿಬಹುದಾ ಅನ್ನುವಂಥದ್ದು ನಂದೊಂದು ಪ್ರಮುಖವಾದಂಥ ಆಶೆ. ಅಂದರೆ ಮುಂದೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಈವನ್ ಈಗ ಬೇರೆ ಬೇರೆ ಕೃಷಿಕರು ಅವರು ಏನು ಹಿಂದಿನ ಸಂಪ್ರದಾಯಗಳಿಗೆ ಇದ್ದಾರೆ ಅವರು ಬದಲಾಗಬೇಕು. ಆ ದೃಷ್ಟಿಯಿಂದ ಈ ತೋಟವನ್ನು ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದು ಬಿಲಿಯನೇರ್ ಅವಾರ್ಡ್. ಇದು ಬಿಲಿಯನೇರ್ ಅವಾರ್ಡ್ ಅಂದರೆ ಏನು, ಅಥವಾ ಇದು ಯಾಕೆ ಸಿಕ್ತು ಅನ್ನುವಂಥದ್ದು ಪ್ರಶ್ನೆಗಳು ಎಲ್ಲರಲ್ಲಿ ಸಹಜವಾಗಿ ಇರ್ತದೆ. ಪ್ರಮುಖವಾಗಿ ಇದು ಬಿಲಿಯನೇರ್ ಅವಾರ್ಡ್ ಅಂತ ಹೇಳಿದರೆ ಒಂದು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಅಂದರೆ ಎನಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್, ಮತ್ತು ಕೃಷಿಗೆ ಪೂರಕವಾದಂಥ ಉದ್ಯಮ, ಅಂದರೆ ಆಹಾರ ಸಂಸ್ಕರಣೆ. ಈ ಆಹಾರ ಸಂಸ್ಕರಣೆ ಅಂತ ಹೇಳಿದರೆ ನಮ್ಮದು ರೈಸ್ ಮಿಲ್ ಇದೆ. 1968ರಿಂದ ನಮ್ಮ ತಂದೆಯವರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಆಲ್ರೆಡಿ ಅದು 68 ಅಂತೇಳಿ ಹೇಳಿದರೆ 32, ಒಂದು 50-55 ವರ್ಷ ಆಗಿದೆ. ನಾನು 79-80ರಿಂದ ರೈಸ್ ಮಿಲ್ನಲ್ಲಿದ್ದೇನೆ. ಅದು ನಮ್ಮದು ಪ್ರಮುಖ ಉದ್ಯಮ, ಆಹಾರ ಸಂಸ್ಕರಣಾ ಉದ್ಯಮ. ಒಂದು ಇದಕ್ಕೆ ಅವರು ಯಾವ ರೀತಿಯಲ್ಲಿ ಚಾಯ್ಸ್ ಮಾಡ್ತಾರೆ ಅಂತ ಹೇಳಿದರೆ ಒಂದು 10 ಕೋಟಿಗಿಂತ ಮೇಲೆ ಟರ್ನೋವರ್ ಇರಬೇಕು, ವ್ಯವಹಾರ ಟರ್ನೋವರ್. ಆ ಟರ್ನೋವರ್ ಇರಬೇಕು. ಅದೇ ರೀತಿಯಲ್ಲಿ ಒಂದು ಅತ್ಯುತ್ತಮವಾದ ಕೃಷಿ, ಅದು ಇಂಥ ತೋಟಗಳಿರ್ಬೋದು, ಅಡಿಕೆ ತೋಟ ಇರ್ಬೋದು, ಬೇರೆ ಯಾವುದೇ ಕೃಷಿ ಸಂಬಂಧಿತ ಚಟುವಟಿಕೆಗಳಿರ್ಬೋದು, ಒಂದು ಮಾದರಿಯಾಗಿ ಇರುವಂಥದ್ದಿದ್ದರೆ ಅಂಥವರಿಗೆ ಕೊಡ್ತಾರೆ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ